ನಮಸ್ಕಾರ ಸ್ನೇಹಿತರೆ, ಪೇವು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾವಣ ಈ ಹೆಸರನ್ನು ಕೇಳಿದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವ ಚಿತ್ರ ಏನು? 10 ತಲೆಗಳು, ಕ್ರೂರ ನಗು, ಸೀತೆಯನ್ನು ಅಪಹರಿಸಿದ ದುಷ್ಟ. ಆದರೆ ನಿಜವಾಗಿಯೂ ರಾವಣ ಅಷ್ಟೇನಾ? ಇತಿಹಾಸವನ್ನು ಯಾವಾಗಲೂ ಗೆದ್ದವರು ಬರೆಯುತ್ತಾರೆ ಎಂದರೆ ಸೋತವರನ್ನ ಕತೆ ಯಾರು ಹೇಳ್ತಾರೆ? ಇಂದು ನಾವು ಕೇಳದಿರುವ ಕತೆ ರಾಮಾಯಣದ ವಿರುದ್ಧವಲ್ಲ, ಆದರೆ ರಾಮಾಯಣ ಹೇಳದೆ ಹೋದ ಒಂದು ಅಧ್ಯಾಯದ ಬಗ್ಗೆ. ಇದು ರಾಕ್ಷಸನ ಕಥೆಯಲ್ಲ, ಒಬ್ಬ ಮಹಾನ್ ರಾಜನ ಕತೆ. ರಾವಣನ ಜನ್ಮ ದೇವರುಗಳೇ ಭಯಪಟ್ಟ ಕ್ಷಣ. ರಾವಣನ ತಂದೆ ವಿಶ್ರವರ್ಷಿ, ಒಬ್ಬ ಮಹಾನ್ ಬ್ರಾಹ್ಮಣ ಹಾಗೂ ತಪಸ್ವಿ. ತಾಯಿ ಕೈಕಸಿ, ರಾಜವಂಶದ ಪುತ್ರಿ. ಅಂದರೆ ರಾವಣ ಬ್ರಾಹ್ಮಣನ ಜ್ಞಾನ ಮತ್ತು ಕ್ಷತ್ರಿಯನ ಶಕ್ತಿ ಇವೆರಡರ ಸಂಯೋಜನೆ. ಜನ್ಮದ ಸಮಯದಲ್ಲಿ ಜ್ಯೋತಿಷಿಗಳು ಹೇಳ್ತಾರೆ, ಈ ಮಗು ಲೋಕವನ್ನು ಆಳುತ್ತದೆ, ಆದರೆ ತನ್ನ ಅಹಂಕಾರವೇ ಅವನ ಅಂತ್ಯವಾಗುತ್ತದೆ. ಇದಕ್ಕೆ ದೇವತೆಗಳು ಭಯಪಟ್ಟರು. ರಾವಣನು ಬಾಲ್ಯದಲ್ಲೇ ಸಾಮಾನ್ಯ ಮಗುವಾಗಿರಲಿಲ್ಲ. ಅವನು ಪ್ರಶ್ನಿಸುತ್ತಿದ್ದ ದೇವರನ್ನು, ಧರ್ಮವನ್ನು, ನಿಯಮಗಳನ್ನು ಕೂಡ. ರಾವಣ ಮಹಾಪಂಡಿತ. ರಾವಣನು ಕೇವಲ ಯೋಧನಲ್ಲ, ಅವನು 4 ವೇದಗಳ ಪಂಡಿತ, 6 ಶಾಸ್ತ್ರಗಳ ಜ್ಞಾನಿ, ಆಯುರ್ವೇದ ತಜ್ಞ, ಜ್ಯೋತಿಷ್ಯದಲ್ಲಿ ಅಗ್ರಗಣ್ಯ, ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರದಲ್ಲಿ ಪಾಂಡಿತ್ಯ. ರಾವಣ ಸಂಹಿತೆ ಅನ್ನೋದನ್ನು ಇಂದಿಗೂ ಜ್ಯೋತಿಷ್ಯದಲ್ಲಿ ಬಳಸಲಾಗುತ್ತೆ. ನಾವು ಶಾಲೆಗಳಲ್ಲಿ ಇವುಗಳನ್ನು ಕಲಿಯುವುದಿಲ್ಲ. ಆದರೆ ರಾವಣನು ತನ್ನ ಬುದ್ಧಿಯಿಂದ ದೇವತೆಗಳನ್ನೇ ಸೋಲಿಸಿದ್ದ. ಇವನ ಅಸ್ತ್ರ ಯುದ್ಧವಲ್ಲ, ಇವನ ಅಸ್ತ್ರ ಜ್ಞಾನ. ಶಿವಭಕ್ತ ರಾವಣ. ರಾವಣನ ಅತಿ ದೊಡ್ಡ ರಹಸ್ಯ ಅವನು ಭಕ್ತಿ. ಅವನು ಶಿವನ ಪರಮ ಭಕ್ತ ಕೂಡ. ಒಮ್ಮೆ ಅಹಂಕಾರದಿಂದ ಕೈಲಾಸ ಪರ್ವತವನ್ನು ಎತ್ತಲು ಯತ್ನಿಸುತ್ತಾನೆ. ಶಿವನು ಒಂದು ಕಾಲಿನ ಬೆರಳಿನಿಂದ ಪರ್ವತವನ್ನು ಒತ್ತುತ್ತಾನೆ. ರಾವಣ ನೋವಿನಿಂದ ಕೂಗುತ್ತಾನೆ. ಆ ನೋವಿನಿಂದಲೇ ಹುಟ್ಟುತ್ತದೆ ಶಿವತಾಂಡವ ಸ್ತೋತ್ರ. ಶಿವನು ಸಂತೋಷಗೊಂಡು ಹೇಳುತ್ತಾನೆ, ಇಂದಿನಿಂದ ನೀನು ರಾವಣ ಎಂದು. ಅಂದರೆ ಭಯ ಹುಟ್ಟಿಸುವವನು. ಶಿವನ ಭಕ್ತನಾದವನು ನಿಜವಾಗಿಯೂ ಅಧರ್ಮಿಯಾಗಬಹುದಾ? ಲಂಕಾ ಕಳೆದು ಹೋದ ಸ್ವರ್ಣ ನಾಗರಿಕತೆ. ಲಂಕಾ ಕೇವಲ ರಾಜ್ಯವಲ್ಲ, ಅತ್ಯಾಧುನಿಕ ನಗರವಾಗಿತ್ತು. ಚಿನ್ನದ ಅರಮನೆಗಳು, ನೀರಿನ ಒಳಚರಂಡಿ ವ್ಯವಸ್ಥೆ, ವಿಮಾನ ಕಲ್ಪನೆ ಅಂದರೆ ಪುಷ್ಪಕ ವಿಮಾನ, ದಾರಿದ್ರ್ಯ ಇಲ್ಲ, ಅಪರಾಧ ಇಲ್ಲ, ಮಹಿಳೆಯರಿಗೆ ಅಪಾರ ಗೌರವ. ಹೀಗಿದ್ದ ಮೇಲೆ ಒಬ್ಬ ಇಷ್ಟು ಶ್ರೇಷ್ಠ ರಾಜ ಏಕೆ ಅಪಹರಣ ಮಾಡಬೇಕು? ಇದೇ ಪ್ರಶ್ನೆ ಇತಿಹಾಸವನ್ನೇ ಕಾಡುತ್ತದೆ. ಸೀತಾ ಅಪಹರಣ ತಿಳಿಯದ ಸತ್ಯ. ರಾವಣನು ಸೀತೆಯನ್ನು ಸ್ಪರ್ಶಿಸಿದ್ದೇ ಇಲ್ಲ, ಅಂದರೆ ಅವರು ಮುಟ್ಟೆ ಇರಲಿಲ್ಲ. ಅವಳನ್ನು ಅಶೋಕವನದಲ್ಲಿ ರಾಣಿ ಹಾಗೆ ಕಾಪಾಡಿರ್ತಾರೆ. ಅವಳಿಗೆ ಆಯ್ಕೆ ಕೊಡ್ತಾನೆ, ಬಲವಂತ ಮಾಡುವುದಿಲ್ಲ, ಅವಮಾನ ಕೂಡ ಮಾಡಿರಲ್ಲ. ದುಷ್ಟನು ನಿಯಮ ಪಾಲಿಸ್ತಾನ? ಈ ಪ್ರಶ್ನೆಗೆ ಇತಿಹಾಸ ಉತ್ತರ ಕೊಡಲೇ ಇಲ್ಲ. ರಾಮ ವರ್ಸಸ್ ರಾವಣ, ಧರ್ಮ ವರ್ಸಸ್ ಧರ್ಮ. ಇದು ಒಳ್ಳೆಯದು ವರ್ಸಸ್ ಕೆಟ್ಟದು ಅಲ್ಲ, ಇದು ಧರ್ಮ ವರ್ಸಸ್ ಧರ್ಮ. ರಾಮ ಮರ್ಯಾದಾ ಪುರುಷೋತ್ತಮ, ರಾವಣ ಜ್ಞಾನ ಮತ್ತು ಅಹಂಕಾರ. ರಾವಣನಿಗೆ ಗೊತ್ತಿತ್ತು ತಾನು ಸೋಲುತ್ತೇನೆ ಎಂದು, ಆದರೂ ಯುದ್ಧ ಮಾಡ್ದ. ಯಾಕೆ? ರಾಜನು ಓಡಿ ಹೋದರೆ ಇತಿಹಾಸ ಕ್ಷಮಿಸುವುದಿಲ್ಲ. ಇನ್ನು ಮರಣದ ಕ್ಷಣದಲ್ಲಿ ಸತ್ಯ. ರಾವಣ ಸಾಯುವಾಗ ರಾಮ ಹೇಳ್ತಾನೆ, ಲಕ್ಷ್ಮಣ, ಈ ಮಹಾನ್ ವ್ಯಕ್ತಿಯಿಂದ ಜ್ಞಾನ ಕಲ್ತ್ಕೊ ಅಂತ. ಸೋತವನಿಂದ ಗೆದ್ದವನು ಪಾಠ ಕಲಿತ ಕ್ಷಣ. ಇತಿಹಾಸ ಅಲ್ಲಿ ಮೌನವಾಯಿತು. ರಾವಣನು ದುಷ್ಟನಾಗಿರ್ಬೋದು, ಆದರೆ ಕೇವಲ ದುಷ್ಟನಲ್ಲ. ಇತಿಹಾಸ ಸೋತವನನ್ನು ಎಂದಿಗೂ ಕ್ಷಮಿಸಲ್ಲ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.